सो हम आपे आप बोध चाहे जाको सुकृति भजत राम निष्काम सो मेरो है आत्मा काकु करु प्रणाम सो मेरो है आत्मा काकु करु प्रणाम। ನನ್ನೊಳಗೆ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಆಜ್ಞಾ ಪ್ರಕಾರ ನಡ್ಕೊಂಡೆ ನಾ ಎಲ್ಲಾರ ಹಂಗೊಂದ ಹರಕೊಂಡೆ 6 ಮಕ್ಕಳನ್ನ ಅಡವಿಗಟ್ಟಿ 3 ಮಕ್ಕಳನ್ನ ಬಿಟ್ಟಗೊಟ್ಟೆ ಬ್ರಹ್ಮ ಬಾಬಾರ ಮೇಲೆ ಮನಸ್ಸಿಟ್ಟೆ ಪರಮಧಾಮ ಪಡೆದು ಬಿಟ್ಟೆ। ಇದು ಆರ್ ಡಿ ಪಕ್ಕರವರು ತಮ್ಮ ಇಡೀ ಜೀವನದುದ್ದಕ್ಕೂ ಅಕ್ಕವರು ಹೇಳಿದರು ಸುಮಾರು 40 ವರ್ಷಗಳ ಕಾಲ ಈ ಜ್ಞಾನದಲ್ಲಿ ಬಂದು ತಮ್ಮನ್ನು ತಾವು ಮುಕ್ತರಾಗಿ ಕೊಳ್ಳುವ ನಿಟ್ಟಿನಲ್ಲಿ ಅವರು ಯಾವ ರೀತಿ ಸಾಧನೆ ಮಾಡಿದರು ಅಂತಕ್ಕಂಥದ್ದನ್ನು ನಾನೇನು ಹೇಳಬೇಕಾಗಿಲ್ಲ, ಯಾಕಂದ್ರೆ ಅವರ ಇಡೀ ಜೀವನವನ್ನು ಅಥವಾ ಅವರ ಸಾಂಗತ್ಯದಲ್ಲಿ ಇರ್ತಿರ್ತಕ್ಕಂತಹವರೆಲ್ಲರೂ ಬಂದು ನಾನು ಅವ್ರದ್ದೇನಾದರೂ ಹೇಳ್ತೀನಿ ಅಂತಂತಂದ್ರೆ ಅದು ಭಾಳ ಕಡಿಮೆ ಅನ್ನಿಸ್ತದೆ। ನನಗೆ ಈ ಸಂದರ್ಭದಲ್ಲಿ ಒಂದು ಶಿಕ್ಷಣ ತಜ್ಞ ಕೋಹೆನ್ ಮಾತು ನೆನಪಾಗ್ತದೆ। ಆತ ಏನು ಹೇಳ್ತಾನೆ ಅಂತಂದ್ರೆ ಮ್ಯಾನ್ ಕ್ಯಾನ್ ಬಿ ಹಾನರ್ಡ್ ಫಾರ್ ಹಿಸ್ ವಿಸ್ಡಮ್ ಲವ್ಡ್ ಫಾರ್ ಹಿಸ್ ಕೈಂಡ್ನೆಸ್। ಜನರು ಜ್ಞಾನಿಯನ್ನು ಗೌರವಿಸುತ್ತಾರೆ, ಕರುಣಾಳುವನ್ನು ಪ್ರೀತಿಸುತ್ತಾರೆ। ಆ ನಿಟ್ಟಿನಲ್ಲಿ ನಾವು ನೋಡಿದ್ದಾದ್ರೆ ಆರ್ ಡಿ ಪತ್ತಾರ್ ಅಣ್ಣವರನ್ನ ಅವ್ರಿಗೆ 40 ವರ್ಷಗಳ ಕಾಲ ಈ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿ ಸಾಧಕರಾಗಿ ತುಂಬ ಅನ್ಯೋನ್ಯತೆಯಿಂದ ಮತ್ತು ಭಕ್ತಿ ಭಾವದಿಂದ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡ್ರು। ಅದರ ಜೊತೆಗೆ ತಮ್ಮ ಸಂಪರ್ಕಕ್ಕೆ ಬರ್ತಕ್ಕಂಥವರ ಎಲ್ಲರನ್ನೂ ಸಹ ಈ ಜ್ಞಾನದ ದಾರಿಗೆ ಅಂದ್ರೆ ಈ ಜ್ಞಾನಕ್ಕೆ ತಂದು ಕೊಡುವಲ್ಲಿ ಬಹಳಷ್ಟು ಕೆಲಸ ಮಾಡಿದರು। ಅಕ್ಕವರು ಹೇಳಿದರು ಅವರು ಯಾರ್ಯಾರು ಅವ್ರ ಸಂಪರ್ಕಕ್ಕೆ ಬರ್ತಾರ, ಅವ್ರ ಮನೆಗೆ ಯಾರು ಬರ್ತಾರ, ಭೇಟಿಗೆ ಬರ್ತಾರ, ಅವ್ರ ಬಂಧು ಬಳಗ ಆಗಲಿ, ಅವ್ರ ಸ್ನೇಹಿತ ವರ್ಗ ಆಗಲಿ, ಅವ್ರು ಬಂದ್ರು ಅಂತಂತಂದ್ರೆ ಉಭಯ ಕುಶಲೋಪರಿ ಎಲ್ಲ ಮುಗಿದ ಮೇಲೆ ಅವ್ರನ್ನ ಸ್ವಲ್ಪ ಮಟ್ಟಿಗೆ ತಮ್ಮ ಒಂದು ಆಕರ್ಷಣೆಗೆ ಒಳಪಡಿಸಿ ನೀವು ಯಾರು ಅಂದ್ರೆ ಆಧ್ಯಾತ್ಮಿಕವಾಗಿ ಅವರನ್ನ ಈ ಬಳಗಕ್ಕೆ ಸೇರಿಸುವಲ್ಲಿ ಒಂದು ಕೆಲಸವನ್ನ ಬಹಳಷ್ಟು ಒಂದು ಕೆಲಸವನ್ನ ಅಣ್ಣವರು ಮಾಡಿದ್ರು ಅಂತಾನೆ ಹೇಳ್ಬೋದು। ನಾನು ಅವರು ಕಳೆದ 2 ತಿಂಗಳ ಹಿಂದೆ ಅಂದ್ರೆ ಸುಮಾರು ಒಂದು 20-25 ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಇರಬೇಕಾಗಿರ್ತಕ್ಕಂತಹ ಒಂದು ಪ್ರಸಂಗ ಬಂತು। ಆ ನಿಟ್ಟಿನಲ್ಲಿ ಕಾಳಪ್ಪ ಅವರು ನಾನು ಕೂಡ ದವಾಖಾನೆ ಒಳಗೆ ಇರ್ತಿದ್ದೀವಿ, ನಮ್ಮ ಇಡೀ ಕುಟುಂಬ ಅದ್ರ ಜೊತೆಗೆ ಸಹಯೋಗ ಕೊಟ್ಟು ಅವರನ್ನ ಆರೈಕೆ ಮಾಡ್ತಕ್ಕಂಥದ್ದಿತ್ತು। ನಾವು ಎಂದ ಆಸ್ಪತ್ರೆಗೆ ಸೇರಿದೀವೋ ಅಂದಿನಿಂದನೂ ಸಹ ಮೊದಲನೇ ಬಾರಿಗೆ ಒಂದು 2-3 ದಿನ ನಾವು ಕೆರಡೆ ಆಸ್ಪತ್ರೆಯಲ್ಲಿ ಇದ್ದೀವಿ। ಅದರ ನಂತರದಲ್ಲಿ ಅವರನ್ನ ಆಸ್ಪತ್ರೆಯಿಂದ ಬಿಡುಗಡೆ ಮಾಡ್ಕೊಂಡು ಮನೆಗೆ ಬಂದ ಮೇಲೆ ಅದರ ನಂತರ ಮತ್ತೆ ಸ್ವಲ್ಪ ಸಿವಿಯರ್ ಆಗಿ ಅಟ್ಯಾಕ್ ಆಯ್ತು। ಅವರನ್ನ ಮತ್ತೆ ನಾವು ಆಸ್ಪತ್ರೆಗೆ ಸೇರಿಸಿದ್ದ ಆದ್ಮೇಲೂ ಸಹ ಅವರು ಪೂರ್ಣ 20ನೇ ತಾರೀಕಿಗೆ ಅವರ ಪ್ರಾಣ ಹೋಗುವವರೆಗೂ ಅವರು ಏನಾದರೂ ವಿಚಾರ ಮಾಡಿದ್ರೇನು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ನಾವು ಏನಾರ ಹೇಳಬೇಕು ಅಂತಂತಂದ್ರೆ ನಾನು ಅವ್ರ ಜೊತೆ ಸಂಪರ್ಕದಲ್ಲಿ ಅಂದ್ರೆ ಆ ಟೈಮ್ದೊಳಗೆ ಇದ್ದಿದ್ದಿರಲಿಲ್ಲ। ಅವ್ರು ಏನು ವಿಚಾರ ಮಾಡ್ತಿದ್ರು ಅಥವಾ ಅವ್ರ ಮನಸ್ಸಿನೊಳಗೆ ಏನಿರ್ತಿತ್ತು ಅಂತಂತಂದ್ರೆ ಬಾಬಾ ಅವರ ಧ್ಯಾನವನ್ನ ಬಿಟ್ಟ ಬೇರೆ ಏನನ್ನೂ ಅವರು ಚಿಂತೆ ಮಾಡಲಿಲ್ಲ ಅಥವಾ ಅದ್ರ ಬಗ್ಗೆ ಯಾವುದೇ ರೀತಿಯಲ್ಲೂ
ವಿಚಾರ ಮಾಡಲಿಲ್ಲ. ಯಾಕಂತ ಕೇಳಿದ್ರೆ ಅಷ್ಟೊಂದು ಮಟ್ಟಿಗೆ ತಮ್ಮ ಮನಸ್ಸು ಬುದ್ಧಿಯಲ್ಲಿ ಈ ಜ್ಞಾನವನ್ನ ಅಳವಡಿಸಿಕೊಂಡಿದ್ರು. ನಾನು ಆ ಫೋಟೋದೊಳಗೆ ನಿಮ್ಗೆ ಈ ಕಡೆ ಅದ ಅದನ್ನ ಅವ್ರದ್ದು ಬಹಳ ಪ್ರೀತಿ ಇರ್ತಕ್ಕಂಥದ್ದು ಒಂದು ಶ್ಲೋಕ. ಅಸತೋಮ ಸತ್ಯಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅದು ಅಸತ್ತಿನಿಂದ ಸತ್ಯದೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ. ಸೊ ಆ ನಿಟ್ಟಿನಲ್ಲಿ ತಮ್ಮ ಪ್ರಾಣ ಹೋಗುವವರೆಗೂ ಸಹ ಅದೇ ಮನೋವೃತ್ತಿಯಲ್ಲಿಯೇ ಇದ್ರು. ಭಗವದ್ಗೀತೆ ಇದನ್ನ ಹೇಳ್ತದ. ನೀನು ಪ್ರಾಣ ಬಿಡುವ ಸಮಯದಲ್ಲಿ ಯಾವ ಭಾವದಲ್ಲಿ ನೀನು ಪ್ರಾಣ ಬಿಡ್ತೀಯೋ ಅದೇ ಜನ್ಮಕ್ಕೆ ಅಥವಾ ಅದೇ ಭಾಗ್ಯವನ್ನೇ ನೀನು ಪಡಿತೀಯ ಅಂತೇಳಿ. ಆ ನಿಟ್ಟಿನಲ್ಲಿ ಆಡಿಪತ್ತರನ್ನವರು ಮುಕ್ತರಾದರು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಕ್ಕೋರು ಮಾತಾಡುವಾಗ ಹೇಳಿದರು, ನಮ್ಮ ಮನೆಯೊಳಗೆ ನಾನು ತುಂಬ ಭಾಳ ಪ್ರೀತಿ ಪಾತ್ರ ಆಗಿರ್ತಕ್ಕಂಥವ್ರು ಕಾಳಪ್ಪ ಆದ್ರ ಅತಿ ಪ್ರೀತಿ ಪಾತ್ರ ಆದಂಥವ್ನು ಹಳೆಯ ನಾನು. ಯಾಕಂತ ಕೇಳಿದ್ರೆ ನಾವು ವಾದ ಮಾಡ್ತಿರ್ತೀವಿ ಅಂದ್ರೆ ಹೊರಗಡೆ ಇರ್ತಕ್ಕಂಥವ್ರು ಏನ್ ಹೇಳಕತ್ತಾರೆ, ಇವರು ಯಾರು ಇಷ್ಟ್ಯಾಕೆ ಈ ಮನೆಯಾಗ ಶಾಂತಿ ಇರ್ಬೇಕಾಗಿತ್ತು ಹಿಂಗ್ಯಾಕ ಅಂತ ಅನ್ನೋಷ್ಟ್ರ ಮಟ್ಟಿಗೆ ಇರ್ತಿರ್ತರು. ನಮ್ಮ ವಿವಾದಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಸ್ವಲ್ಪ ಮಟ್ಟಿಗೆ ನಾನು ಅವರನ್ನ ಛೇದಿಸುವುದು ಉಂಟು. ಯಾಕಂತ ಕೇಳಿದ್ರೆ ನನ್ನ ಹುಟ್ಟಿನಿಂದಲೂ ಹಿಡಿದು ನಾನು ಈ 54 ವರ್ಷದವರೆಗೂ ನಾನು ಬರುವ ನಿಟ್ಟಿನಲ್ಲಿ ನಾನು ನಂಬಿಕೊಂಡು ಬಂದಿರತಕ್ಕಂಥದ್ದು ಅದು ಅದ್ವೈತ ಶಾಸ್ತ್ರ, ವೇದಾಂತ ಶಾಸ್ತ್ರ. ಅದನ್ನು ನಾನು ಒಪ್ಪಿಕೊಂಡಿದ್ದಿದೆ. ಆ ನಿಟ್ಟಿನಲ್ಲಿ ಅವರ ಜೊತೆಗೆ ನನ್ನ ಚರ್ಚೆಗಳಾಗ್ತಿತ್ತು. ಏನು ಚರ್ಚೆ ಆಗ್ತಿತ್ತು ಅಂತಂದ್ರೆ 3 ವಿಷಯಗಳು. ಏನು ಅಂತ ಕೇಳಿದ್ರೆ ಅದು ಜಗತ್ತು, ಜೀವ ಮತ್ತು ಬ್ರಹ್ಮ. ಇವನ್ ಬಿಟ್ಟು ಬೇರೆ ಏನು ವಿಚಾರ ಮಾಡ್ತಿರ್ಲಿಲ್ಲ ನಾವು. ಇವುಗಳನ್ನೇ ಅವರು ನಾನು ಯಾರು ಅಂತ ಹೇಳಿದ್ರಾಗ ನೀವೆಲ್ಲ ಈಗ ಅಕ್ಕೋರು ಮೊದಲೇಕನ ಅದ್ರದ್ದು ಪಾಠ ಕೊಟ್ಟರು. ಯಾರು ಜ್ಞಾನಕ್ಕೆ ಬಂದವರು ಅಂದ್ರೆ ಅದ್ರದ್ದು ಗೊತ್ತದ. ಮನೆಯೊಳಗೆ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲಿ ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ನಿದ್ದಾನೋ ಇಲ್ಲವೋ ಕ್ವಶನ್ ಮಾರ್ಕ್ ಅದ. ತನುವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ. ಈ ಶರಣರು ಬಹಳ ಚೆನ್ನಾಗಿ ಈ ಲೌಕಿಕ ಉಪಮೆಗಳನ್ನ ಕೊಟ್ಟು ನೀವು ಯಾರು ಅನ್ನೋದನ್ನ ಅಥವಾ ನಾನು ಯಾರು ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಆ ಕಾಲಘಟ್ಟದಲ್ಲಿ ಜನರು ತುಂಬಾ ಚೆನ್ನಾಗಿ ಮಾಡಿಕೊಂಡ್ರು. ಈ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿನ ಭೇದ ಬರ್ತಿತ್ತು ನಮಗೆ. ಅಂದ್ರೆ ನಾವು ಪರಮಾತ್ಮನನ್ನ ವ್ಯಾಪಕನಾದವನು ಅಂತ ಹೇಳಿರ್ತಕ್ಕಂಥವು ದೇಶ ಮತ್ತು ಕಾಲ ಪರಿಚ್ಛೇದ ರಹಿತತ್ವ ಅಖಂಡತ್ವ ಅಂತಕ್ಕಂಥ ನಿಟ್ಟಿನಲ್ಲಿ ಆತ ಎಲ್ಲ ಕಡೆಯೂ ಇದ್ದಾನೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೇಳಿದ್ರೆ ಇಲ್ಲ, ಆತ ಪರಮ ಅವನ ಮಹಿಮಾ ಇಡೀ ಜಗತ್ತನ್ನು ತುಂಬಿಕೊಂಡದ. ಇಲ್ಲಿ ಸ್ವಲ್ಪ ಮಟ್ಟಿನ ನಮ್ಮ ಅವರ ನಡುವೆ ಏನ್ ಬರ್ತಿತ್ತು ಅಂದ್ರೆ ಈ ಮಟ್ಟಿಗೆ. ಬಟ್ ಯಾವುದೇ ರೀತಿಯಲ್ಲಿ ನಾನು ಅದನ್ನ ಅವ್ರಿಗೆ ಅಲ್ಲಗಳಿಗೂ ಹೀಗೆ ಅನ್ನುವಂಥದ್ದೇನು ಮಾಡ್ತಿರ್ಲಿಲ್ಲ. ಸ್ವಲ್ಪ ಮಟ್ಟಿಗೆ ನಂದೊಂದು ಸ್ವಲ್ಪ ಬಾಯಿ ಸ್ವಲ್ಪ ಜಾಸ್ತಿನ ಆ ನಿಟ್ಟಿನೊಳಗೆ ನಂದು ಸ್ವಲ್ಪ ಕಡಿಮೆ ಆಗತ್ತೆ ಅನ್ನುವಟ್ರ ಮಟ್ಟಿಗೆ ಬಂದಾಗ ಅವ್ರಿಗೆ ಅವ್ರು ಆಗ್ತಿದ್ರು. ಸ್ವಲ್ಪ ಒಳಗೆ ಅಸಮಾಧಾನ ಕೊಡು, ಇವ್ ನನ್ನನ್ನು ಬಿಡೋಲ್ಲಪ್ಪ ಅಂತ ಅನ್ನೋಷ್ಟ್ರ ಮಟ್ಟಿಗೆ. ಆದರೂ ಆಮೇಲೆ ಅವ್ರಿಗೆ ಅವ್ರು ತಮ್ಮ ಎಮೋಷನಲ್ ಬರ್ತಾರ ಅನ್ನೋ ನಿಟ್ಟಿನಲ್ಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ನಾನೇ ಹೇಳ್ತಿದ್ದೆ. ಅಂದ್ರೆ ಅದು ಎಮೋಷನಲ್ ಹೋಗ್ತದ. ಯಾಕಂದ್ರೆ ನಮ್ಮ ಇದಕ್ಕೆ ಒಳಗೆ ಇದಕ್ಕೆ ಬರಕತ್ತಿ ಅಂತ ಅದು ಸಹಜ. ಆದ್ರೆ ಬಹಳಷ್ಟವಾಗಿ ನಾನು ಅವರನ್ನ ಪ್ರೀತಿಸ್ತಿದ್ದೆ, ಅವರನ್ನ ಗೌರವಿಸ್ತಿದ್ದೆ. ಯಾಕೆ ಅಂತ ಕೇಳಿದ್ರೆ ನನ್ನ ವಯಸ್ಸಿನ ಸುಮಾರು 18 ನನಗೆ 18 ವರ್ಷ ಆಗಿರುವಂಥ ಸಂದರ್ಭದಲ್ಲಿ ಅಕಾಲಿಕವಾಗಿ ಒಂದು ಆಕ್ಸಿಡೆಂಟ್ನಲ್ಲಿ ನಮ್ಮ ತಂದೆಯನ್ನು ಕಳೆದುಕೊಂಡವನು ನಾನು. ಅವರು ಅಧ್ಯಾತ್ಮದ ಒಳಗೆ ತೊಡಗಿಸಿಕೊಂಡಿರ್ತಕ್ಕರು ಅಂತ ಒಂದು ನೇರ ವ್ಯಕ್ತಿತ್ವ ಅವ್ರದ್ದು ಇತ್ತು. ಆ ನಿಟ್ಟಿನಲ್ಲಿಯೇ ಅದರ ಪರಿಚಯವನ್ನು ನನ್ನ ತಂದೆ ನನಗೆ ಕೊಟ್ಟಿದ್ದರು.
ಆದರೆ ನಂತರದಲ್ಲಿ ನನ್ನ ವೈವಾಹಿಕ ಜೀವನಕ್ಕೆ ಬಂದು 1997 ಈ ಕುಟುಂಬದ ಸಂಪರ್ಕಕ್ಕೆ ನಾನು ಬಂದಾಗಿನಿಂದ ಹಿಡಿದು ಅವರು ಇಲ್ಲಿಯವರೆಗೂ ನಾನು ಎಷ್ಟರ ಮಟ್ಟಿಗೆ ನನ್ನ ತಂದೆ ನನಗೆ ಕಳ್ಕೊಂಡನ ಅಂತಕ್ಕಂಥದ್ದು ಭಾವವೂ ನನಗೆ ಇರಲಾರದಷ್ಟರ ಮಟ್ಟಿಗೆ ನನ್ನ ಜೊತೆ ಆ ರೀತಿಯ ಒಂದು ಸಂಬಂಧವನ್ನು ನಾವು ಇಟ್ಕೊಂಡಿದ್ದೀವಿ. ಅದು ಯಾವುದೇ ರೀತಿಯಲ್ಲ, ಕೊಡು ತಗೊಳ್ಳುವ ಕೆಲಸದಲ್ಲಿ ಅಲ್ಲ, ಆ ಅವಿನಾಭಾವವಾಗಿರ್ತಕ್ಕಂಥ ಒಂದು ಸಂಬಂಧ ನನ್ನ ಮತ್ತು ಅವರ ಮಧ್ಯೆ ಇತ್ತು. ಈ ಜ್ಞಾನದ ವಿಚಾರದೊಳಗೆ ನನ್ನ ಅವರ ಮಧ್ಯೆ ಬಹಳಷ್ಟು ತಿಕ್ಕಾಟ ಆಗ್ತಿತ್ತು. ಆದ್ರೆ ಆ ತಿಕ್ಕಾಟದ ಮಧ್ಯದಲ್ಲಿ ಒಂದು ಪ್ರೀತಿ, ಪ್ರೇಮ, ಗೌರವ ಎಲ್ಲವೂ ಅಡಗಿಕೊಂಡಿರ್ತಿತ್ತು. ಅದ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭೂಯಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರ. ಅವ್ರಿದನ್ನ ಅಂದ್ರೆ ಶರೀರ ನಾಶ ಆದರೂ ನಾಶನಾಗಲಾರದವನು ನೀನು ಅನ್ನತಕ್ಕಂಥ ಕೃಷ್ಣನ ಅರ್ಜುನನಿಗೆ ಹೇಳಿದ ಸಂದೇಶ. ಶರೀರದಿಂದ ನಾವಿಲ್ಲ ಆಗಬಹುದು ಹೊರತು ಆತ್ಮದ ದೃಷ್ಟಿಯಲ್ಲಿ ಆ ಚೈತನ್ಯದ ಸ್ವರೂಪದಲ್ಲಿ ನಾವು ಯಾವಾಗಲೂ ಅಮರರೇ ಅಂತ ಒಂದು ಹಿರತ್ವ. ಮತ್ತು ನಾವು ಬಹಳಷ್ಟು ಜನ ಆಧ್ಯಾತ್ಮಿಕವಾಗಿ ಸಂಪರ್ಕಕ್ಕೆ ಬರ್ತಾರೆ, ಬರುವುದಿಲ್ಲ ಅಂತ ಹೇಳುವುದಿಲ್ಲ. ಅದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ತಮ್ಮ ಇಡೀ ಜೀವನದಲ್ಲಿ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನಡೆದುಕೊಂಡು ಹೋಗುವುದಿದೆಯಲ್ಲ. ನಾವು ಹೇಳುವುದು ಕೇಳುವುದು ಆಗಬಹುದು, ಬಟ್ ಅದನ್ನು ಅಳವಡಿಸಿಕೊಂಡು ಜೀವನ ಮಾಡುವುದಿದೆಯಲ್ಲ, ನನಗೆ ಮಾತ್ರ ಅದು ಜೀವಂತ ಉದಾಹರಣೆ ಆಡಿಪತ್ತಾರನ್ನೋರು. ಇಡೀ ಜೀವನವನ್ನೇ ಅವ್ರ ಸರ್ವಿಸ್ ಒಳಗೆ ರಿಟೈರ್ಡ್ ನಂತರ ಅದಕ್ಕಿಂತ ರಿಟೈರ್ಡ್ ನಂತರ ಹೆಚ್ಚು, ಅದಕ್ಕೆ 92 ಅಂತಂದ್ರೆ ಸುಮಾರು 42 ವರ್ಷಗಳ ಕಾಲ ಈ ಅವಸ್ಥೆಯಲ್ಲಿ, ಈ ಜ್ಞಾನದ ಅವಸ್ಥೆಯಲ್ಲಿ ಅವರು ಬಂದಿದ್ರು ಅಂತಂದ್ರ ಬರೇ ಹೇಳ್ತಿದ್ರು, ಕೇಳ್ತಿದ್ರು, ಮಾಡ್ತಿದ್ರು ಅಂತಲ್ಲ. ಇಡೀ ಏನ ಪವಿತ್ರತೆಗಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಈ ಜ್ಞಾನದ ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದವರು ಏನ್ ಜ್ಞಾನ ಕೊಟ್ಟಿದ್ರು ಅದನ್ನು ಮನಪೂರ್ವಕವಾಗಿ ಅಳವಡಿಸಿಕೊಂಡಿದ್ರು. ಅದು ಅಳವಡಿಸಿಕೊಂಡು ಜೀವನ ಮಾಡೋದು ಬಹಳ ದೊಡ್ಡ ಕೆಲಸ. ನಾವು ಹೇಳ್ತೀವಿ, ಕೇಳ್ತೀವಿ, ಅದು ಬೇರೆ. ಆ ನಿಟ್ಟಿನಲ್ಲಿ ಆಡಿಪತ್ತರ ಅನ್ನೋರನ್ನ ನಾನು ತುಂಬಾ ಗೌರವಿಸ್ತೀನಿ. ಅದು ಶ್ಲಾಘನೀಯವಾಗಿರ್ತಕ್ಕಂತಹದ್ದು. ಆ ನಿಟ್ಟಿನಲ್ಲಿ ಅದಕ್ಕೆ ಅವರು ಕವಿ ಮಾಲಿಂಗರವರ ಅನುಭವ ಕವಿ ಅಂತಾನೆ ಹೇಳ್ತಾರೆ. ಅವ್ರು ಮಾಲಿಂಗರಂಗರು ತಮ್ಮ ಹೇಳ್ತಾರೆ, ಅವರು ಅಲ್ಲುಂಟು ಇಲ್ಲುಂಟು ಅಂದ್ರೆ ಅಲ್ಲಿ ಇಲ್ಲಿ ಅಂತಲ್ಲ, ಉಲ್ಲಾಸವಾಗಿ ಬಲ್ಲವರ ಹೃದಯದಲ್ಲಿ ಆತ್ಮ ಅಂತಕ್ಕಂಥದ್ದು ಅವ್ರನ್ನ ನೋಡಿದ ತಕ್ಷಣ ಗೊತ್ತಾಗ್ತದ. ಅವರ ತಲೆ ಯಾಕಪ್ಪ ಅಂತ ಕೇಳಿದ್ರೆ, ನೀವು ಈಗ ದೀಪ ಹಚ್ಚಿರ್ತೀವಲ್ಲ, ದೀಪ ಉರಿತದ ಅಂತಂತಂದ್ರ ಅದರ ಪ್ರಕಾಶಮಾನವಾಗಿರ್ತಕ್ಕಂತಹ ಏನ್ ಬೆಳಕದ ಅದು ಬಾಳಕನ ಆದ್ಮ್ಯಾಗ ಸ್ವಲ್ಪ ಅದಕ್ಕೆ ಕುಡಿ ಬಂತು ಅಂದ್ರೆ ಮಂದಾಗ್ತದ. ಅದು ಬಲ್ಲವರ ಹೃದಯದಲ್ಲಿ ಅಂದ್ರೆ ಅವ್ರ ಜ್ಞಾನ ಬಲ್ಲವರ ಹೃದಯದಲ್ಲಿ ಅಂದ್ರೆ ಆ ಕುಡಿ ಒಂದ್ ಸ್ವಲ್ಪ ಹೊಡೆದು ಬಿಟ್ರೆ ಸಾಕು, ಮತ್ತೆ ಪ್ರಜ್ವಲಿಸ್ತದ. ಹಂಗ ಜ್ಞಾನವನ್ನ ಸಂಪೂರ್ಣವಾಗಿ ಅಳವಡಿಸಿಕೊಂಡಿರ್ತಕ್ಕಂತಹ ಆರ್ಡಿ ಕುಟುಂಬದವರ ಕುಟುಂಬಕ್ಕೆ ನಾನು ಬಂದು ಸೇರಿನಲ್ಲ, ಅಥವಾ ನನಗದು ಸಿಗ್ತಲ್ಲ, ಅದು ನನ್ನ ಭಾಗ್ಯ ಅಂತ ಅನ್ಕೊಂಡಿನಿ ನಾನು. ಹೌದು, ಇವತ್ತಿನ ಈ ಜಗತ್ತಿನ ವಿಕಾರಗೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸಾತ್ವಿಕ ಕುಟುಂಬದ ಜೊತೆಗೆ ನಾವು ಬದುಕ್ತೀವಿ ಅಂತಂತಂದ್ರೆ ಅದು ದೊಡ್ಡ ಕೆಲಸ. ಅದು ನಾವು ಮುಕ್ತರಾಗಲಿಕ್ಕೆ ಅಥವಾ ಜ್ಞಾನಕ್ಕೆ ಹತ್ತಿರ ಆಗಲಿಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಡುತ್ತದೆ ಒಂದು ಕುಟುಂಬದ ವ್ಯವಸ್ಥೆ. ಆ ನಿಟ್ಟಿನಲ್ಲಿ ಇಡೀ ಕುಟುಂಬವನ್ನು ನಾನು ಬಹಳಷ್ಟು ಯಾವಾಗಲೂ ಆ ಹೃದಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀನಿ. ಇನ್ನು ಅಡಿಪತ್ತವ್ರ ಕುಟುಂಬದಲ್ಲಿ ನಾನು ಒಬ್ಬರನ್ನು ಬಹಳ ನೆನೆಸ್ಬೇಕು. ಏನು ಅಂತ ಕೇಳಿದ್ರೆ, ಬಹುಶಃ ನೀವು ಮಾತಾಡೋದ್ನಾಗ ನನ್ನ ಅಕ್ಕ ಶಕುಂತಲ ಅಕ್ಕ ಭಾವುಕರಾದ್ರು. ಅಂದ್ರೆ ಅವರ ಏನು ಸೇವೆ ಅಂತಕ್ಕಂಥದ್ದಿದೆಯಲ್ಲ, ಆ ನಿಟ್ಟಿನಲ್ಲಿ ನಮ್ಮ ಅಕ್ಕ ಅವರ ಇಬ್ಬರು ಮಕ್ಕಳು ಏನು ಅದಾರಲ್ಲ, ಆ ಮಕ್ಕಳಕ್ಕಿಂತಲೂ ಹೆಚ್ಚಿನದಾಗಿ ನನ್ನ ಹೆಂಡತಿಯಾದ ನಿರ್ಮಲಾ ಆಗಲಿ, ಕಾಳಪ್ಪ ಅವರು ವಿಶೇಷವಾಗಿರ್ತಕ್ಕಂತಹ ಶಶಿಕಲಾ ಆಗಲಿ, ಅವ್ರಿಗಿಂತಲೂ ಹೆಚ್ಚಿನ ಒಂದು ಸೇವೆಯನ್ನ ಮಾಡಿ ಭಾಗ್ಯ ಪಡ್ಕೊಂಡವರು ಯಾರಾದರೂ ಇದ್ರೆ ಅದು ನನ್ನ ಅಕ್ಕ ಶಕುಂತಲ.
ಅಂತಹ ಒಂದು ಸೇವೆಗೆ ಅರ್ಹ ಆಗ್ತಾರ ಅಂತಂತಂದ್ರೆ ಅವರ ಇರುವಿಕೆ ಹಾಗಿತ್ತು. ಅವರನ್ನ ಮೋಸ್ಟ್ಲಿ ಅಂದ್ರೆ ಸಣ್ಣ ಕೂಸ್ ಆಗಿ ಇದ್ದಂತ ಸಂದರ್ಭವನ್ನು ಹಿಡ್ಕೊಂಡ ಅವ್ರು ಈ ಮಟ್ಟಕ್ಕೆ ಬರುವಂತ ನಿಟ್ಟಿನಲ್ಲಿಯೂ ಸಹ ಅವರು ಅಷ್ಟೊಂದು ಅಡಿಪತಾರನ್ನವರು ಅವರನ್ನ ಶ್ರೀರಕ್ಷೆಯಾಗಿ ಕೊಟ್ಟಿದ್ರು. ಇಂತಹ ಒಂದು ಕುಟುಂಬದ ಹಿನ್ನೆಲೆಯೊಳಗೆ ನಾನು ಬಂದು ಸೇರ್ಕೊಂಡ್ರಲ್ಲ ಅಂತಕ್ಕಂಥದ್ದು ಅದು ನನ್ನ ಭಾಗ್ಯ. ಆ ಭಾಗ್ಯವನ್ನ ನಾನು ಯಾವಾಗಲೂ ನನ್ನ ಈ ಭೌತಿಕ ಶರೀರ ಇರುವವರೆಗೂ ಅದನ್ನು ನಾನು ನೆನಪಿಟ್ಟುಕೊಳ್ತೀನಿ. ನನ್ನ ಬಹಳಷ್ಟು ದ್ವಂದ್ವಗಳಿಗೆ, ಸಂಶಯಗಳಿಗೆ, ಎಲ್ಲವುಗಳಿಗೆ ಈ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಪರಿಚಯ ಕೊಟ್ಟು ಇದಕ್ಕೆ ಸಂಬಂಧಕ್ಕೆ ತಂದು ನನಗೆ ಅಲ್ಪ ಸ್ವಲ್ಪ ಈ ಸಂಸ್ಥೆಗಳ ಜೊತೆಗೆ ಸ್ವಲ್ಪ ಮಟ್ಟಿನ ಸೇವೆ ಮಾಡುವಂತಹ ಅವಕಾಶವನ್ನು ನನಗೆ ಇಲ್ಲಿ ಅಕ್ಕವರು, ನಾಗನಾಥ ಅಕ್ಕವರಾಗಲಿ, ಅದಕ್ಕಿಂತ ಪೂರ್ವದಲ್ಲಿದ್ದ ಪದ್ಮಾ ಅಕ್ಕವರಾಗಲಿ ಬಹಳಷ್ಟು ಒಂದು ನನಗೆ ಸಹಾಯ ಸಹಕಾರ, ಒಂದು ಈ ಜ್ಞಾನದ ಮುಖ್ಯ ಏನು ತಿರುಳದ ಅದರ ಆ ನಿಟ್ಟಿನಲ್ಲಿ ನನಗೆ ಬಹಳಷ್ಟನ್ನು ಈ ಸಂಸ್ಥೆಯಲ್ಲಿರ್ತಕ್ಕಂತಹ ಅಕ್ಕಂದಿರು ಎಲ್ಲರೂ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ನಮ್ಮ ಇಡೀ ಕುಟುಂಬದ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಎಲ್ಲರಿಗೂ ಓಂ ಶಾಂತಿ.